ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರ ಕಾರ್ಯದರ್ಶಿಗಳಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕೊಟ್ಟರು. ಈಗಲೂ ಅವರು ಮುಖ್ಯಮಂತ್ರಿನೇ. ಸಂಜೆ 6:15 ರಾಜ್ಯಪಾಲರು ಬಂದು ರಾಜೀನಾಮೆ ಪತ್ರದ ಪ್ರಾಸೆಸ್ ಮಾಡ್ತಾರೆ, ಅದನ್ನು ಅಂಗೀಕರಿಸುವ ಪ್ರಕ್ರಿಯೆಯನ್ನು ಮಾಡ್ತಾರೆ. ಅಲ್ಲಿ ತನಕ ಮುಖ್ಯಮಂತ್ರಿ, ಆ ನಂತರ ಅವರು ಹಂಗಾಮಿ ಮುಖ್ಯಮಂತ್ರಿ, ಕೇರ್ ಟೇಕರ್ ಸಿಎಂ. ಶಾಸಕಾಂಗ ಪಕ್ಷ ಹೊಸ ನಾಯಕನನ್ನು ಆರಿಸಿ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ತನಕ ಸಿದ್ದರಾಮಯ್ಯನವರು ಹಂಗಾಮಿ ಮುಖ್ಯಮಂತ್ರಿ ಆಗಿರ್ತಾರೆ. ಈ ಮೂಲಕ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಇದ್ದಂಥ ಒಂದು ಪ್ರಶ್ನೆಗೆ ತಾರ್ಕಿಕ ಅಂತ್ಯ ಬಂದಂಗಾಯಿತು. ಮೂರು ವರ್ಷಗಳ ಹಿಂದೆ 2023 ನವೆಂಬರ್ 20ನೇ ತಾರೀಕು 3 ವರ್ಷಗಳ ಹಿಂದೆ ಸರ್ಕಾರ ಬಂದಾಗಿನಿಂದಲೂ ಸಿದ್ದರಾಮಯ್ಯನವರು ಪೂರ್ಣಾವಧಿಯ ಮುಖ್ಯಮಂತ್ರಿಯ 2 ವರ್ಷಕ್ಕೆ ಇಳಿತಾರ, 2.5 ವರ್ಷಕ್ಕೆ ಇಳಿತಾರ, ಅವರಿಬ್ಬರ ಮಧ್ಯ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆಯಾ, ಪ್ರಶ್ನೆಗಳಿದ್ದೇ ಇದು. ಎಲ್ಲ ಪ್ರಶ್ನೆಗಳಿಗೂ ಇವತ್ತು ಅಂತಿಮ ಉತ್ತರ ಸಿಕ್ತು. ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದ್ದದ್ದು ಸತ್ಯ. ದೆಹಲಿ ವರಿಷ್ಠರು ಕರೆದು ರಾಜೀನಾಮೆ ಕೊಡಿ ಅಂತ ಹೇಳುವುದನ್ನ ಸಿದ್ದರಾಮಯ್ಯನವರು ಕಾಯ್ತಾ ಇದ್ರು. ಕರೆದು ಹೇಳಿದ್ರು, ಇವರು ದೆಹಲಿಯಿಂದ ಬಂದು ರಾಜೀನಾಮೆ ಕೊಟ್ಟರು. ರಾಜ್ಯಪಾಲರು ಖಾಸಗಿ ಕೆಲಸದ ನಿಮಿತ್ತ ಇಂದೋರ್ಗೆ ಹೋಗಿದ್ದಾರೆ. ನಿನ್ನೆ ರಾತ್ರಿ ಅರ್ಜೆಂಟಾಗಿ ಹೋಗಬೇಕಾಗಿ ಬಂತವರಿಗೆ. ಅವರ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ಕಾರ್ಯದರ್ಶಿ ಪ್ರಭುಶಂಕರ್ ರಾಜೀನಾಮೆ ಪತ್ರ ಸ್ವೀಕರಿಸಿದ್ದಾರೆ. ರಾಜ್ಯಪಾಲರು 6:30-7 ಗಂಟೆ ಅಷ್ಟೊತ್ತಿಗೆ ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗ್ತಾರಂತೆ. ಆ ನಂತರ ರಾಜೀನಾಮೆ ಅಂಗೀಕಾರದ ಪ್ರಕ್ರಿಯೆಯನ್ನು ಮಾಡಿ ಮುಗಿಸ್ತಾರೆ. ಲೋಕಭವನದಲ್ಲಿ ರಾಜೀನಾಮೆ ಪತ್ರ ಹಸ್ತಾಂತರಿಸಿ ನೇರವಾಗಿ ಗೃಹ ಕಚೇರಿ ಕೃಷ್ಣಾಗೆ ಬಂದರು ಸಿದ್ದರಾಮಯ್ಯನವರು. ಅಲ್ಲಿ ಸುದೀರ್ಘವಾಗಿ ಪತ್ರಿಕಾಗೋಷ್ಠಿ ಮಾಡಿದ್ರು. ಬಲಗಡೆ ಡಿ.ಕೆ. ಶಿವಕುಮಾರ್ರನ್ನ ಕೂಡಿಸಿಕೊಂಡು ಇತರ ಹಿರಿಯ ಸಚಿವರುಗಳ ಜೊತೆಗೆ ಕೂತ್ಕೊಂಡು ಸುದೀರ್ಘ ಪತ್ರಿಕಾಗೋಷ್ಠಿ.
ರಾಜೀನಾಮೆ ಕೊಟ್ಟಿದ್ದನ್ನ ಘೋಷಿಸುವುದರೊಂದಿಗೆ ಪತ್ರಿಕಾಗೋಷ್ಠಿ ಶುರುವಾಯಿತು. ಹೈಕಮಾಂಡ್ ಸೂಚನೆಯಂತೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಶುರುವಾಗಿದ್ದು, ಆ ನಂತರ ಅವರ ರಾಜಕೀಯದ ಆರಂಭ, ರಾಜಕಾರಣದ ತತ್ವ ಸಿದ್ಧಾಂತ ಮತ್ತು ರಾಜಕೀಯ ಭವಿಷ್ಯದ ತನಕ ಮಾತುಗಳು ಹೋದವು. ಕೇಳಿಸ್ಕೊ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ರಾಜೀನಾಮೆ ಪತ್ರವನ್ನು ಅವರ ಕಚೇರಿ, ಅವರ ಕಾರ್ಯದರ್ಶಿ ಅವರ ಬಳಿ ಕೊಟ್ಟಿದ್ದೇನೆ. ಹೈಕಮಾಂಡ್ನವರು ಯಾವಾಗ ಸೂಚಿಸ್ತಾರೆ ಆವಾಗ ರಾಜೀನಾಮೆಯನ್ನು ಕೊಡುತ್ತೇನೆ ಅಂತ ಹೇಳಿದ್ದೆ. ಅದರ ಪ್ರಕಾರ ಮೊನ್ನೆ ಹೈಕಮಾಂಡ್ನವರು ರಾಜೀನಾಮೆ ಕೊಡಿ ಅಂತ ಹೇಳಿದ ಮೇಲೆ ಹಾಗಾಗಿ ಇವತ್ತು ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಳ್ಳಿಗಾಡಿನಿಂದ ಬಂದಂಥವನು ನಾನು ಮುಂದೊಂದು ದಿನ ಶಾಸಕನಾಗ್ತೇನೆ, ಮಂತ್ರಿ ಆಗ್ತೇನೆ, ಮುಖ್ಯಮಂತ್ರಿ ಆಗ್ತೇನೆ, ವಿರೋಧ ಪಕ್ಷದ ನಾಯಕನಾಗ್ತೇನೆ ಅಂತಕ್ಕಂಥ ಕನಸು ಕಂಡಿರಲಿಲ್ಲ. ನಾನು ರಾಜಕಾರಣಕ್ಕೆ ಬಂದದ್ದು ಆಕಸ್ಮಿಕ. ಕನ್ನಡ ನಾಡಿನ ಕರ್ನಾಟಕದ 7 ಕೋಟಿ ಜನಸಂಖ್ಯೆ ಸೇವೆ ಮಾಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿತ್ತು. 2 ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. 2 ಬಾರಿ ವಿರೋಧ ಪಕ್ಷದ ನಾಯಕನಾಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಈ ಅವಕಾಶವನ್ನು ಒದಗಿಸ್ಕೊಟ್ಟಂತ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಸಂದರ್ಭದಲ್ಲಿ ಅಪಾರವಾದಂಥ ಧನ್ಯವಾದಗಳನ್ನು ಅವ್ರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ನುಡಿದಂತೆ ನಡೆದಿದ್ದೇನೆ. 2018ರಲ್ಲಿ 165 ಭರವಸೆಗಳ ಪೈಕಿ 158 ಭರವಸೆ ಈಡೇರಿಸಿದ್ದೆ. ಈಗಲೂ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದೀವಿ ಅಂದ್ರು ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ತುಂಬಾ ಸಾಲ ಮಾಡಿಬಿಟ್ರು, ರಾಜ್ಯದ ಆರ್ಥಿಕತೆಯನ್ನು ಹದಗೆಡಿಸಿದ್ರು ಮುಂತಾದ ವಿಪಕ್ಷಗಳ ಟೀಕೆಗೂ ಉತ್ತರ ಕೊಟ್ಟರು. ಏನು ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದು, ಆ ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ ಭರವಸೆಗಳು ಅವುಗಳನ್ನ ಜಾರಿ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. 550ಕ್ಕೂ ಹೆಚ್ಚು ಭರವಸೆಗಳನ್ನು ಕೊಟ್ಟಿದ್ದು, ಅವುಗಳಲ್ಲಿ ಇಲ್ಲಿವರೆಗೆ ಸುಮಾರು 300 ಭರವಸೆಗಳನ್ನು ಈಡೇರಿಸಿದ್ದೀವಿ. ಈ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮೊದಲನೇ ವರ್ಷವೇ ಈಡೇರಿಸಿದ್ದೀವಿ. ನಾನು ಯಾಕೆ ಇವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾವು ಜನತೆಗೆ ಕೊಟ್ಟಂತ ಭರವಸೆಗಳನ್ನ, ಕೊಟ್ಟಂತ ವಚನವನ್ನ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಮಾತಿಗೆ ತಪ್ಪಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಮುಖ್ಯಮಂತ್ರಿಯಾಗಿ, ಹಣಕಾಸಿನ ಮಂತ್ರಿಯಾಗಿ ಈ ರಾಜ್ಯದ ಮೇಲೆ ಸಾಲ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಆರೋಪಗಳನ್ನು ಮಾಡ್ತಾರೆ. ಇದು ಸುಳ್ಳು ಆರೋಪ, ರಾಜಕಾರಣಕ್ಕೋಸ್ಕರ ಮಾಡ್ತಕ್ಕಂಥ ಆರೋಪ. 15ನೇ ಹಣಕಾಸಿನ ಆಯೋಗ ನಮಗೆ ಕೊಡಬೇಕಾಗಿದ್ದಂತ ಹಣವನ್ನ ಕೊಡಲಿಲ್ಲ. ಬೆಂಗಳೂರು ಸಿಟಿನಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ರೆಕಮೆಂಡ್ ಮಾಡಿದ್ರು. ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ರೆಕಮೆಂಡ್ ಮಾಡಿದ್ರು. ಅವೆರಡನ್ನೂ ಕೊಡಲಿಲ್ಲ. ಒಟ್ಟು 11,495 ಕೋಟಿ ಕೊಡಲಿಲ್ಲ. ಅದ್ರ ಜೊತೆಗೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಪರ್ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ಕೊಡ್ತೀನಿ. GST ಜಾರಿ ಬಂದದ್ರಿಂದ ನಮಗೆ ಪರಿಹಾರ ಕೊಡ್ತಾ ಇದ್ರು, ಪರಿಹಾರನ ನಿಲ್ಲಿಸ್ಬಿಟ್ರು. ಆಮೇಲೆ ನರೇಗಾ ಸ್ಟಾಪ್ ಮಾಡಿಬಿಟ್ರು. ವರ್ಷದ್ದು ಹಣನೂ ಕೂಡ ಕೊಡಲಿಲ್ಲ. ಸೊ ಹಿಂಗಾಗಿ ನಮ್ಮ ಬಜೆಟ್ ರೆವಿನ್ಯೂ ಡಿಫಿಸಿಟ್ ಆಗಲಿಕ್ಕೆ ಕಾರಣ ಆಯಿತು. ಅದರ ಜೊತೆಗೆ ರಾಜ್ಯಸಭೆಗೆ ಹೋಗುವುದಿಲ್ಲ ಅಂತ ಕೂಡ ಅಂದ್ರು. ರಾಜ್ಯದಲ್ಲೇ ಇರ್ತೀನಿ, ಸಕ್ರಿಯ ರಾಜಕಾರಣದಲ್ಲೇ ಇರ್ತೀನಿ, ಕೋಮುವಾದದ ವಿರುದ್ಧ ಹೋರಾಟ ಮುಂದುವರಿಸ್ತೀನಿ ಅಂದ್ರು. ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆ ಸಹಜವಾಗಿ ಬಂತು. ಹೈಕಮಾಂಡ್ ಯಾರು ಹೇಳ್ತಾರೋ ಅವರೇ ಅಂದ್ರು ಸಿದ್ದರಾಮಯ್ಯ.
ಈಗ ಹೈಕಮಾಂಡ್ ಅವರು ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು, ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ನನಗೆ ಇನ್ನ ಜನ ಆಯ್ಕೆ ಮಾಡಿರೋದು ನನಗೆ 5 ವರ್ಷಕ್ಕೆ, ಇನ್ನ 2 ವರ್ಷ ಇದೆ. ಅಲ್ಲಿವರೆಗೆ ಕರ್ನಾಟಕದ ಜನಗಳ ಪರವಾಗಿ ಮತ್ತು ನಮ್ಮ ಕ್ಷೇತ್ರದ ಜನಗಳ ಪರವಾಗಿ ನಾನು ಈಗಾಗಲೇ ಹೇಳಿದ್ದೀನಿ, ಐ ವಿಲ್ ಕಂಟಿನ್ಯೂ ಇನ್ ಆಕ್ಟಿವ್ ಪಾಲಿಟಿಕ್ಸ್. ನಾನು ಕೋಮು ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದೀನಿ. ರಾಜಕೀಯ ಪಾತ್ರ ಅಂದ್ರೆ ಮುಂದಿನ ಮುಖ್ಯಮಂತ್ರಿ legislative party takes a decision, High Command takes a decision, you will be the chief minister. Whatever legislative party takes a decision, Congress legislative party takes a decision, and High Command takes a decision, he will be the chief minister of the state. ಈ ಪತ್ರಿಕಾಗೋಷ್ಠಿ ವಿದಾಯದ ಭಾಷಣದ ನಂತರ HAL ಏರ್ಪೋರ್ಟಿಗೆ ಬಂದು ದೆಹಲಿ ವಿಮಾನ ಏರಿದ್ರು ಸಿದ್ದರಾಮಯ್ಯನವರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೆ ದೆಹಲಿಗೆ ಹೊರಟರು. ಇವತ್ತು ರಾತ್ರಿ ಅಲ್ಲೇ ಇರ್ತಾರೆ, ನಾಳೆ ವಾಪಸ್ ಬರ್ತಾರೆ. ಎಷ್ಟೊತ್ತಿಗೆ ಏನು ಅನ್ನೋದು ಗೊತ್ತಿಲ್ಲ. ಮಧ್ಯಾಹ್ನ ಒಂದು ಸುದ್ದಿ ಬಂದಿತ್ತು, ಸಿದ್ದರಾಮಯ್ಯನವರ ಜೊತೆ DK ಶಿವಕುಮಾರ್ ಅವರು ದಿಲ್ಲಿಗೆ ಹೋಗ್ತಾರೆ, ಇಬ್ರು ಒಟ್ಟೊಟ್ಟಿಗೆ ಹೋಗ್ತಾರೆ ಅಂತ. ಆ ನಂತರ DK ಶಿವಕುಮಾರ್ ದಿಲ್ಲಿಗೆ ಹೋಗ್ತಿಲ್ಲ ಅಂದ್ರು. ಈಗ DK ಶಿವಕುಮಾರ್ ಅವರು ದಿಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಸಂಜೆ 7:30 ಫ್ಲೈಟ್ಗೆ DK ಶಿವಕುಮಾರ್ ಅವರು ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಸರ್ ಇವತ್ತು ಸರ್ ಡೆಲ್ಲಿಗೆ ಹೋಗ್ತಾ ಇದಾರಂತೆ ಸರ್ ಶಿವಕುಮಾರ್ ಸರ್. ಪಕ್ಷದ ಅಧ್ಯಕ್ಷರು ಹೋಗ್ತಾ ಇರ್ಬೋದು, ಗೊತ್ತಿಲ್ಲ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಕೂಡ ಕಾಯೋಣ. ಸರ್ ಇವತ್ತು ಸರ್ ಡೆಲ್ಲಿಗೆ ಹೋಗ್ತಾ ಇದಾರಂತೆ ಸರ್ ಶಿವಕುಮಾರ್ ಸರ್. ಪಕ್ಷದ ಅಧ್ಯಕ್ಷರು ಹೋಗ್ತಾ ಇರ್ಬೋದು, ಗೊತ್ತಿಲ್ಲ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಕೂಡ ಕಾಯೋಣ. ಸರ್ ಇವತ್ತು ಸರ್ ಡೆಲ್ಲಿಗೆ ಹೋಗ್ತಾ ಇದಾರಂತೆ ಸರ್ ಶಿವಕುಮಾರ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.